ನಿಮ್ಮನೆ ಗಡಿಯಾರ ಟಿವಿ ಹೆಂಗಿರ್ತೀರಂಗೆ ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ನಿಮ್ಮ ಕ್ಯಾಶ್ ಸ್ಟಾಲ್ಗೆ ಒಳಗೆ ಹಾಕೋ ಬದಲು ಸ್ಟಿಕ್ಕರ್ ಬಂದಂತ ಕಸ್ಟಮರ್ ಕಾಣಂಗ್ ಹಾಕಿ ನಿಮ್ಮ ವಾಹನಗಳು ಕಲ್ ತೊಳಿಯುತ್ತೆ, ಮಣ್ಣು ತೊಳಿಯುತ್ತೆ, ಮಾಟ ತೊಳಿಯುತ್ತೆ, ಮುಂದೆ ತೊಳಿಯುತ್ತೆ, ಮಕ್ಕಳು ಇರ್ತವೆ, ಮರಿ ಇರ್ತವೆ, ರೋಡಗೆಲ್ಲ ಊಟ ಮಾಡ್ತೀರಿ, ಮಲ್ಕಂತೀರಿ, ತೊಂದರೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಮನೆ ಹೆಂಗ್ ಸೇಫ್ಟಿನೋ ನಿಮ್ಮ ವಾಹನ ಹಂಗ್ ಸೇಫ್ಟಿ. ದಯವಿಟ್ಟು ಬಾಸ್ ಹಾಕ್ತಾರೆ, ಸ್ಟಿಕ್ಕರ್ ಕೊಡ್ತಾರೆ, ಹೆಂಗ್ ಹಾಕೊಂತೀರಿ ಹಂಗೆ ಒಳಗಿಂದ ಹಾಕೊಂಡ್ರೆ ಒಳಗೆ ಯಾವ್ದು ಶಕ್ತಿ ಬರಲ್ಲ, ಹೊರಗಿಂದ ಯಾವ್ದು ಶಕ್ತಿ ಬೀಜ ಇರಲಿ ಅಂತ ನಿಮ್ಮ ಗಾಡಿ ಒಳಗೆ ಹಾಕೊಳ್ಳಿ, ಬೈಕ್ ಒಳಗೆ ಸಿಂಗಲ್ ಹಾಕೊಳ್ಳಿ. ನಿಮ್ಮ ಅಂಗಡಿಗೆ ಸಂದ ಸ್ಟಿಕ್ಕರ್ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗಿ, ನಾಲ್ಕು ಕಾಣ ವ್ಯಾಪಾರ ಮಾಡಿ. ಆಮೇಲೆ ಸಾಧ್ಯವಾದ್ರೆ ನಿಮ್ಗೆ ನಂಬಿಕೆ ಇದ್ರೆ ಸಾಧ್ಯವಾದ್ರೆ ಸ್ವಲ್ಪ ಕ್ಷೇತ್ರ ದುರ್ಗಾಸನ ಪೇಜ್ ಶೇರ್ ಮಾಡಿ. ಯಾರು ಬರ್ಲಿಕ್ಕೆ ಗೊತ್ತಲ್ಲ, ಬರ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲ, ಬರ್ಲಿಕ್ಕೆ ಆಗೋದಿಲ್ಲ ಅಂತ ಬಡಬಗ್ರಿಗೆ ಮನೇಲಿ ತೀರ್ಥ ಕೊಡಿ, ಅಲ್ಲಿಂದಲೇ ಬೇಡ್ಕೊಳ್ಳಿ. ನಮ್ಮ ದೇಶದಲ್ಲಿ 9 ಸರಿ ಬರ್ಬೇಕಾ, 3 ಸರಿ ಬರ್ಬೇಕಾ, 4 ಸರಿ ಬರ್ಬೇಕಾ, ಮೈ ಮೇಲೆ ಒಡವೆ ಹಾಕ್ಬೇಕಾಗಲ್ಲ, ಏನು ಹುಚ್ಚು ಭ್ರಮೆ ಇಲ್ಲ. ನಂಬಿಕೆ ಇದ್ರೆ ಬನ್ನಿ, ಬರಬೇಡಿ ಎಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ ಆಯ್ತಾ. ಆಮೇಲೆ ಪೇಷಂಟ್ ನ ಕರ್ಕೊಂಬಂದು ನಾವು ನೋಡ್ತೀವ ಅಂದಿಲ್ಲ, ಪೇಷಂಟ್ ನ ಕರ್ಕೊಂಬಂದು ಅಡ್ಬಿಡೋದು ನೀವೇ. ಕಾರ ಅಂತಂದ್ರೆ ನೀವು ಊರಲ್ಲೇ ಹುಣಸೆಹಣ್ಣು ಸಿಗುತ್ತೆ, ಹುಣಸೆಹಣ್ಣಿಂದ ಸಹ ಬೆಲ್ಲ ಕೆಚ್ಚಾಕಿ ಚೆನ್ನಾಗಿ ಕುದಿಸ್ಬಿಡಿ, ಕಪ್ಪಾಗ ತರ ಕುದಿಸಿ ಬಿಸಿ, ಮತ್ತೆ ಎಷ್ಟು ಬೇಕಷ್ಟು ಬಿಸಿ, ನಿಮ್ಮ ಕಾಲಿಗೆ ಎಷ್ಟು ಬೇಕಷ್ಟು ಬಿಸಿ ಮಾಡಿ ನಿಮ್ಮ ಕಾಲಿಗೆ ಹಚ್ಕೊಂತ ಬಂದ್ರೆ ವಾರ 1 3 ದಿನ 2 ಹಚ್ಕೊಂತ ಬಂದ್ರೆ ದಿನ 20 ದಿನ ನೋವು ಕಮ್ಮಿ ಆಗ್ತಾ ಬರುತ್ತೆ. ಒಂದಿನಕ್ಕೆ ಆಗಲ್ಲ, ಮತ್ತೆ ಎಷ್ಟು ಜನಕ್ಕೆ ಆಗುತ್ತೆ ಅಂತ ಕೇಳ್ಬಿಟ್ಟಿರ. ಆಮೇಲೆ ದಯವಿಟ್ಟು ಹಚ್ಕೊಂಡು ಹೋಗಿ. ಇನ್ನ ಕಾಲೇ ಬೆಂಡಾಗ್ತಿಲ್ಲ ಅಣ್ಣ, ಫುಲ್ ಸ್ಟ್ರಕ್ ಆಗಿದೆ ಅಂತಕ್ಕಂಥ ಇದು ಇಟ್ಕೆ ಬರುತ್ತೆ ನಿಮ್ಮ ಊರಿಗೆ, ನಿಮ್ಮ ಗ್ರಾಮದಲ್ಲಿ ಇಟ್ಕೆ ಬಿಸಿ ಮಾಡಿ ಎಕ್ಕದಲೆ ಆ ನೋವಿನ ಮೇಲೆ ಇಟ್ಟು ಇಟ್ಕೆ ಬಿಸಿ ಕೊಟ್ರೆ ಕಾಲು ನೋವು ಕಮ್ಮಿ ಆಗ್ತಾ ಹೋಗ್ತದೆ. ಮೈ ಕಡಿಯುತ್ತೆ ಅಂದ್ರೆ ಉತ್ತದ ಮಣ್ಣು ಹಾಲು ಬೇಯಿಸಪ್ಪ ಮೈ ಒಂದಂತರ ಗೊತ್ತಾಗತ್ತಾ. ಹೊಟ್ಟೆ ತಳಿಸುತ್ತೆ, ಹೊಟ್ಟೆ ಸಂಟ ಆಗುತ್ತೆ. ನನಗೆ ಮಕ್ಕಳೇ ಆಗಿಲ್ಲ, ಲೈ ಮಾಡ್ಬೇಡ. ಏನೇನೋ ಒಂಥರ ಮಾತಾಡ್ತಾ ಇದ್ರು. ಮನೇಲಿ ತೇಗ್ತಾ ಇದ್ರು, ಫೋಟೋ ಇತ್ತು. ಆಂಟಿ ಬಂದು ಹೇಳಿದ್ರು ಹಿಂಗೆ ಹುಷಾರಿಲ್ಲ ಅಂತ. ತಗೊಂಡೋಗಿ ತೇಗ್ತಾ ಕೂರಿಸಿದ್ಮೇಲೆ ಫೋಟೋ ಇಟ್ಕೊಂಡ್ಮೇಲೆ ಹುಷಾರಾಗಿದೆ. ನಿನ್ನೆ ಮಧ್ಯರಾತ್ರಿ ಹಂಗೆ ಆಗಿತ್ತಂತೆ. ಮತ್ತೆ ತೇಗ್ತಾ ಕೂರಿಸಿ, ಬೆಳಗ್ಗೆ ತೇಗ್ತಾ ಕೂರಿಸಿ ಕರ್ಕೊಂಡ್ಬಂದು ಇವಾಗ ಏನೂ ಆಗಿಲ್ಲ ಸರ್. ಈಗ ಮತ್ತೆ ಬಂದಿದಲ್ವಾ ಅಲ್ಲೋ ಏನಮ್ಮ ಜೀವನ ಉಳ್ಕೊಂಡಿತ್ತಲ್ಲಮ್ಮ, ಅದಕ್ಕಿಂತ ಕಷ್ಟ ಏನಿತ್ತಮ್ಮ. ನೋಡಿ ತೀರ್ಥ ಹಾಕಿ ಹುಡುಗಿ ಉಳಿಸ್ಯಾಳೆ, ಇವಮ್ಮ ಬಂದು ಹೆಂಗ ಮಗು ಬಚ್ಚೆ ಕೈ ಮುಗಿಯಂಗಿಲ್ಲ, ಅದು ಪ್ರಾಬ್ಲಮ್. ದೇವರು ಕನ್ನಡ ದೇವರು, ತೊಂದರೆ ಆಯ್ತು ಅಂತ ಹೇಳ್ರಿ ದೇವರಿಗೆ, ನಮ್ಮನೆ ತೊಂದರೆ ಅದು ಪ್ರಾಬ್ಲಮ್ ಅಂದ್ರೆ ಹಾಕಿಟ್ಟು ನನಗೆ ಸಂಸಾರ ಅಡ್ಗಾಲಿ, ಇನ್ನು ಸಂಸಾರ ಅಡ್ಡಾರೆ ಬಂದು ಕಸ ಹೊಡಿ. ಇನ್ನೊಂದ್ಸರಿ ಹಂಗೆ ಬೇಜಾರಾದ್ರೆ ಎಲ್ಲರೂ ಅಣ್ಣ ಯಾವ ಊರ ನಾನು ಅವ್ರು ನಿಂತ ನೋಡಲ್ಲ, ಅದಾಗತ್ತಾ. ಹೋಗಿ ಅಡ್ಬಿಡು, ಅಡ್ಬಿದ್ದು ತಾಯಿ ಕರ್ಕೊಂಬಂದಿಯ ತಂಗಿ, ಭಾಳ ಸಂತೋಷ. ದೇವ್ರು ನಂಗೆ ಹೆಚ್ಚು ಸರ ಕೊಡಲಿ. ನಿಮ್ಮ ಮಕ್ಕಳಿದಾರಮ್ಮ, ಯಜಮಾನ ಚೆನ್ನಾಗಿದ್ದಾರಾ? ಯಜಮಾನ್ರ ಹಸ್ಬೆಂಡ್ ನೋಡಿ ತಂಗಿ. ಇನ್ನೂ ನಿಮ್ಮ ಸಂಸಾರ ಚೆನ್ನಾಗಿರಲಿ. ಒಂದ್ಸರಿ ನನ್ನ ತಂಗಿ ಜೋನಿಂಗಲ್ಲಿ ತಂಗಿ ನೀನು ಹಂಗೆ ಅಲ್ಲಿ ಅದು ಬಿದ್ದು ತಾಯಿ, ನಾನು ಹಿಂಗೆ ಬರ್ತೀನಿ. ಇನ್ನು ಅವತ್ತು ನಾನು ಸ್ಯಾರಿ ಕೊಡ್ತೀನಿ. ಯಾವತ್ತು ಹೇಳು? ನಿಮ್ಮ ಸಂಸಾರ ಚೆನ್ನಾಗಾದ್ಮೇಲೆ ಬೇಡಿಕೆಬೇಕು. ಇನ್ನೊಮ್ಮೆ ಕೇಳ್ಕೊಳ್ಳಿ, ಲೈವ್ ಹಾಕ್ಬಿಡಕ್ಕ ನಮ್ಮ ಮನೇಳ ಇಲ್ಲ ನೋಡಿ. ಯಾರ ಮನೆಗೆ ಗಂಡ ಕುಡಿತಾರೆ ಅಂತ ಬಂದಿದ್ದೀರಾ ಹೆಣ್ಮಕ್ಳು, ಇಲ್ಲಿ ಏನ್ ಮಾಡ್ತಾರೆ ಜನ? ಎಲ್ಲ ಪೇರಾಕೋತಾರೆ. ಒಬ್ರು ದೇವರಿಗೆ ಆಜ್ಞೆ ಕೊಡೋದು ಇವರಲ್ಲ, ದೇವರಿಗೆ ಆಜ್ಞೆ ಕೊಡೋದಲ್ಲ, ದೇವರಿಂದ ಬೇಡಿಕೆ ಬೇಕು. ನಾವು ಸಾವಿರಾರು ಜನ ಇರ್ತೀವಿ, ನಮ್ ಕಷ್ಟ ಅವ್ರು ಪರಿಗಣಿಸ್ಬೇಕಲ್ವಾ. ಎಲ್ಲ ತಾಳ್ಮೆ ಕೇಳ್ಕೊಂಡು ವಿಚಾರಿಸ್ಕೊಳ್ಳಿ. ಹೇಳ್ತಿದಾರೆ ತಾನೆ ಒಂದೊಂದ್ ಕಾಯಿಲೆಗೆ ಈ ತರ ಹುಷಾರಾಗ್ತಾರೆ ಅಂತ, ಎಲ್ಲ ಅರ್ಥ ಮಾಡ್ಕೊಳ್ಳಿ. ಸರ ಹೊಡಿರೋ ತಂಗಿ. ಅಣ್ಣ ಅಣ್ಣ ನಿಜವಾಗ್ಲೂ ನಂಗೆ ಅಣ್ಣ, ನಿಜಲ್ಲ ಅಣ್ಣ. ಆಸ್ತಿ ಮಾತ್ರ ಕೇಳ್ಬೇಡ, ಕಮ್ಮಿ ಐತೆ ಆಸ್ತಿ. ತಂಗಿ ವರ್ಷಕ್ಕೊಂದ್ಸರಿ ಭಾಗ ನಾನು ಕೊಡ್ತೀನಿ, ತಲೆನೇ ಕಟ್ಕೋಬೇಡ. ಯಾಕಂದ್ರೆ ನನಗೆ ನಿಮ್ಮಂತ ಬೇಕಾದ ಸಪೋರ್ಟ್ ಮಾಡ್ತಾರೆ, ಏನ್ ಬೇಕು. ಇನ್ನೊಂದ್ಸರಿ ತಂಗಿ ಹೇಳಿ ಮಾತು ನಿಜ. ಸೀರಿಯಲ್ ಒಂದು ಟಿವಿಲಿ ಸೀರಿಯಲ್ ಬಂದ್ರೆ ಎಲ್ಲ ಕರೆಕ್ಟಾಗಿ ಕಂಡುಹಿಡಿತೀರಿ, ಯಾರನ್ನ ಏನ್ ಮಾಡ್ತಾರೆ ಎಲ್ಲ ಹೇಳ್ತೀರಿ. ಮೊನ್ನೆ ಯಾರು ಬಿಗ್ ಬಾಸ್ ಏನಾಗುತ್ತೆ ಕೂಡ ಮಾತಾಡ್ತಾವ್ರಲ್ಲಿ ಮಕ್ಕಳು ಅದನ್ನು ಕೂಡ
ನೋಡಿ ಪುಣ್ಯಾತ್ಮ ಹಾಕೊಂಡಾನೆ ದುರ್ಗಾಸ್ಥಳ ಅಂತ ಹುಲ್ಲ ಬಿಟ್ಟಿದೆ. ದಯವಿಟ್ಟು ಯಾರು ಹಿಂಗೆ ತಮ್ಮ ನನ್ನ ಸಣ್ಣ ವಿನಂತಿ, ಇನ್ನೊಂದ್ಸರಿ ಯಾರು ದಯವಿಟ್ಟು ಮೈ ಮೇಲೆ ಹಾಕೊಳ್ಳೋದಾದ್ರೆ ಒಂದು ವೇಳೆ ನಿಮ್ಮ ಪ್ರೀತಿ ಕೈ ಮೇಲೆ ಹಾಕೊಳ್ಳಿಯಪ್ಪ, ದಯವಿಟ್ಟು ಹೊಟ್ಟೆ ಮೇಲೆ ಮೈ ಮೇಲೆ ಬೇಡ ಅಂತ ನನ್ನ ಆಸೆ. ತಮ್ಮ ದೇವ್ ನಿಂಗೆ ಹಿಂಗೆ ಸಾರಿ ಕೊಡ್ಲಿಕ್ಕನ ಎಂತಿ ಒಬ್ಬಳೇ ಇಬ್ಬಳಲ್ಲ ತಗಪ್ಪ ಅವ್ರಿಗೆ ಕೊಟ್ಬಿಡು. ನಮ್ಮ ಅಮ್ಮ ಇದಾರ ಎಂಟಿ ಮುಖ್ಯ ಅಮ್ಮ ಮುಖ್ಯ, ಅಮ್ಮ ಕೊಡಂಗ್ರೆ ಬಿಡಿ ನಾನು ಒಂದೇ ಹೋಗಿ ಎಂತ ಬೇರೆ ಸಿಗ್ತಾರೆ ಆಯ್ತಾ. ಇನ್ನು ಯಾರಿಗೆ